Hello everyone, welcome to the next chapter, pair of linear equation in two variables. ಏನಿದು pair of linear equation in two variables? pair ಅಂದ್ರೆ 2 ಎರಡು ಇರಬೇಕು ಮತ್ತು variables ಎಷ್ಟು variables? 2 variables in two variables ಅಂತ ಹೇಳಿದ್ವಿ and it's a linear equation. linear equation ನಾವು polynomials chapter ಓದಬೇಕಾರೆ ಆಲ್ರೆಡಿ ನಮಗೆ ಗೊತ್ತು ಯಾವ್ದು linear equation ಅಂತೀವಿ ಅಂತ. ಯಾವುದ್ರದ್ದು ಇಕ್ವೇಶನ್ ಪವರ್ 1 ಇರುತ್ತಲ್ಲ ಅದನ್ನು ನಾವು ಲೀನಿಯರ್ ಇಕ್ವೇಶನ್ ಅಂತ ಹೇಳ್ತೀವಿ. ಅಂಥ ಇಕ್ವೇಶನ್ದೊಳಗೆ ಎರಡು ವೇರಿಯೇಬಲ್ಸ್ ಇರಬೇಕು. ಎರಡು ವೇರಿಯೇಬಲ್ಸ್ ಅಂದರೆ ಯಾವುವು? ಒಂದು ಎಕ್ಸ್ ಒಂದು ವೈ ಅಂತ ತಗೋತೀವಿ ಯೂಶ್ವಲಿ. ಸೊ ಇಂಥ ಎಕ್ಸ್ ವೈ ಇರೋಂಥ ಎರಡು ವೇರಿಯೇಬಲ್ಸನ್ನು ಒಂದು ಇಕ್ವೇಶನ್ದೊಳಗೆ ಕೊಟ್ಟು ಅಂಥದನ್ನ ಇನ್ನೊಂದು ಇಕ್ವೇಶನ್ ಕೊಡ್ತಾರೆ. ಅಂದರೆ 2 ಇಕ್ವೇಶನ್ಸ್ ಇರ್ತಾವೆ. 2 ಇಕ್ವೇಶನ್ಸ್ 2 ವೇರಿಯೇಬಲ್ಸ್ ಆ್ಯಂಡ್ ಸೊಲ್ಯೂಷನ್ ನಾವು ಫೈಂಡ್ ಔಟ್ ಮಾಡೋದು ಹೆಂಗಂತ ಈ ಚಾಪ್ಟರ್ನಾಗ ನೋಡೋಣ. ಓಕೆ, ಈಗ ಫಸ್ಟ್ ನಾವು ಹಂಗಂದ್ರೆ ಈ ಲೀನಿಯರ್ ಇಕ್ವೇಶನ್ಸ್ನ ಹೆಂಗೆ ಬರ್ಕೋಬೇಕು ಅನ್ನೋದು ನೋಡೋಣ ಅಂತ. ಹೆಂಗೆ ಬರ್ಕೋಬೇಕು? ಅದರೊಳಗೆ ಏನೇನು ಇರ್ತಾವೆ ಅಂತ ಹೇಳಿದ್ವಿ ನಾವು. ಎರಡು ವೇರಿಯೇಬಲ್ಸ್ ಇರ್ತಾವೆ, ಒಂದು ಎಕ್ಸ್ ಮತ್ತು ಒಂದು ವೈ ಅಂತ ವೇರಿಯೇಬಲ್ಸ್ ಇರ್ತಾವೆ ಅಂತ ಹೇಳಿದ್ವಿ. ಮತ್ತು ಇದಂತ ಇಕ್ವೇಶನ್ ಮಾಡ್ಬೇಕು. ಇಕ್ವೇಶನ್ ಮಾಡ್ಬೇಕಂತಂದ್ರೆ ನಾವು ಇಲ್ಲಿ ಪ್ಲಸ್ ಆರ್ ಮೈನಸ್ ಏನಾರು ಒಂದು ಮಾಡಬೇಕು, ಆಮೇಲೆ ಈಕ್ವಲ್ ಟು 0 ಅಂತ ತಗೋಬೇಕು. ಇದನ್ನ ಹಂಗಂದ್ರೆ ನಾವು ಜನರಲ್ ಫಾರ್ಮ್ನಾಗ ಹೆಂಗೆ ಬರಿಬೋದು? ಈ ಜನರಲ್ ಫಾರ್ಮ್ನಾಗ ಬರೀರಿ ಅಂತಂದ್ರೆ ಎಕ್ಸ್ ಜೊತೆಗೆ ಒಂದು ಕೋಎಫಿಷಿಯಂಟ್ ಇರಬೇಕು. ಹೌದಾ? ಏನಾರ ಕೋಎಫಿಷಿಯಂಟ್ ಏನು ಇಟ್ಕೊಳ್ಳೋಣ? ಎ ಅಂತ ಇಟ್ಕೊಳ್ಳೋಣ. ಎ ಎಕ್ಸ್ ಪ್ಲಸ್ ವೈ ಕೋಎಫಿಷಿಯಂಟ್ ಬಿ ವೈ ಈಕ್ವಲ್ ಟು 0ನ ಇರ್ಬೇಕಂತೇನಿಲ್ಲ, ಇನ್ನೊಂದು ಏನಾರು ಇರ್ಬೋದು, ಕಾನ್ಸ್ಟೆಂಟ್ ಇರ್ಬೋದು. ಹೌದಲ್ಲ? ಸೊ ನಾವು ಕಾನ್ಸ್ಟೆಂಟ್ ಅಂತ ಅನ್ಕೊಳ್ಳೋಣಂತ. ಎ ಎಕ್ಸ್ ಪ್ಲಸ್ ಬಿ ವೈ ಈಕ್ವಲ್ ಟು ಸಿ ಅಂತ ಹೇಳ್ಬೋದು. ಅಥವಾ ನಾವು ಇದನ್ನು ಈ ಥರ ಬ್ಯಾಡ್ರಿ ಇನ್ನೊಂದು ಥರ ಬರೆಯೋಣ ಅಂತಂದರೆ ಹೆಂಗೆ ಬರೀಬೋದು? ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಈಕ್ವಲ್ ಟು 0 ಮಾಡಿರಿ ಅಂದಾಗ ಪ್ಲಸ್ ಸಿ ಈಕ್ವಲ್ ಟು 0 ಅಂತ ಮಾಡ್ತೀವಿ. ಒಂದು ವೇರಿಯೇಬಲ್, ಅನದರ್ ವೇರಿಯೇಬಲ್ ಆ್ಯಂಡ್ ಒಂದು ಕಾನ್ಸ್ಟೆಂಟ್. ಅದರದ್ದು ಕೋಎಫಿಷಿಯಂಟ್ಸ್ ಎ ಆ್ಯಂಡ್ ಬಿ ಆರ್ ದ ಕೋಎಫಿಷಿಯಂಟ್ಸ್ ಆಫ್ ದೀಸ್ ವೇರಿಯೇಬಲ್ಸ್. ಈ ಥರ ಇರೋದಕ್ಕೆ ನಾವೇನಂತ ಹೇಳ್ತೀವಿ? ಇದನ್ನು ಲೀನಿಯರ್ ಈಕ್ವೇಷನ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಇದ್ರದ್ದು ಪವರ್ ಯಾವಾಗಲೂ 1 ಇರುತ್ತೆ. ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಇರೋಂಗಿಲ್ಲ. ಎಕ್ಸ್ ರೆಸ್ಟ್ 1 ವೈ ರೆಸ್ಟ್ 1 ಇರುತ್ತೆ ಯಾವಾಗಲೂ. ಆ್ಯಂಡ್ ಇದ್ರ ಜೊತೆಗೆ ನಮ್ಗೆ ಇನ್ನೊಂದು ಇಕ್ವೇಷನ್ ಬೇಕು. ಇನ್ನೊಂದು ಇಕ್ವೇಷನ್ ಹೆಂಗಿರಬೇಕು? ಯಾಕಂದ್ರೆ ಪೇರ್ ಆಫ್ ಇಕ್ವೇಷನ್ಸ್ ಮಾಡ್ಬೇಕಲ್ಲ ನಾವು. ಸೊ ಇದನ್ನು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಅಂತ ಅನ್ಕೊಳ್ಳೋ ಬದಲಿ ಎರಡು ಇಕ್ವೇಷನ್ ಹೆಂಗೆ ಬರ್ಕೊಂಡು ನಾವು ಇದನ್ನು a1 ಎಕ್ಸ್ ಪ್ಲಸ್ b1 ವೈ ಪ್ಲಸ್ c1 ಈಕ್ವಲ್ ಟು 0 ಅಂತ ಬರ್ಕೊಳ್ಳೋಣ. ಇದು ಒಂದು ಇಕ್ವೇಷನ್ ಆಯಿತು. ಇದನ್ನು ಈ ಥರ ಹಿಂಗು ಲೈನ್ ಹಾಕಿ 1 ಅಂತ ಡಿನೋಟ್ ಮಾಡ್ಕೊಳ್ಳೋಣ ಅಂತ. ರೈಟ್? a1 ಎಕ್ಸ್ ಪ್ಲಸ್ b1 ವೈ ಪ್ಲಸ್ c1 ಈಕ್ವಲ್ ಟು 0. ಇನ್ನೊಂದು ಇಕ್ವೇಷನ್ a2 ಎಕ್ಸ್ ಪ್ಲಸ್ b2 ವೈ ಪ್ಲಸ್ c2 ಈಕ್ವಲ್ ಟು 0 ಅನ್ನೋದು ಸೆಕೆಂಡ್ ಇಕ್ವೇಷನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಇಲ್ಲಿ ವೇರಿಯೇಬಲ್ ಸೇಮ್ ಇರಬೇಕು. ಇಲ್ಲಿ ಎಕ್ಸ್ ವೈ ಅದಂತಂದ್ರೆ ಇಲ್ಲಿ ನೀವು ಝೆಡ್ ಯು ಹಾಗೆಲ್ಲ ತೊಗೊಳಂಗಿಲ್ಲ. ಎಕ್ಸ್ ವೈ ಅಂತ ವೈ ಎರಡು ಸೇಮ್ ಇರಬೇಕಾಗುತ್ತೆ. ಅಂದ್ರಷ್ಟು ನಾವು ಇದನ್ನು ಸಾಲ್ವ್ ಮಾಡ್ಲಿಕ್ಕೆ ಬರ್ತದೆ 2 ವೇರಿಯೇಬಲ್ಸ್ ಇದು. ಆಮೇಲೆ ಇದ್ರ ಕೋಎಫಿಷಿಯಂಟ್ನ a1 b1 c1 ಅಂತ ತೊಗೊಂಡಿವಿ, a2 b2 c2 ಅಂತ ತೊಗೊಂಡಿದ್ದೀವಿ. ಸೊ ಇದ್ರದ್ದು ಕ್ಯಾರೆಕ್ಟರ್ಸ್ ಏನು, ಇದ್ರದ್ದು ಸೊಲ್ಯೂಷನ್ ಹೆಂಗೆ ಬರುತ್ತಾ ಅನ್ನೋದನ್ನು ಈಗ ನೋಡೋಣ ಅಂತ. ಓಕೆ, ಹಾಗಂದ್ರೆ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ಹೆಂಗಿರ್ತಾವೆ ಎಕ್ಸಾಂಪಲ್ಸ್ ಇದ್ರದ್ದು. ಕೆಲವೊಂದು ಇಕ್ವೇಷನ್ ಬರ್ಕೊಳ್ಳೋಣ ಅಂತ. ಏನಂತ ಬರ್ಕೊಳ್ಳೋಣ? ಎಕ್ಸ್ ಮೈನಸ್ 2y ಈಕ್ವಲ್ ಟು 0 ಅಂತ ಬರ್ಕೊಳ್ಳೋಣ. ಇದು ಒಂದು ಇಕ್ವೇಷನ್. ಮತ್ತು ಇನ್ನೊಂದು ಇಕ್ವೇಷನ್ 2x ಪ್ಲಸ್ 3y ಮೈನಸ್ 20 ಈಕ್ವಲ್ ಟು 0. ಈಗ ಎರಡು ಇಕ್ವೇಷನ್ ಕೊಟ್ಟಿವಿ. ಇದು ಎರಡು ಲೀನಿಯರ್ ಇಕ್ವೇಷನ್ ಮತ್ತು ಇದ್ರೊಳಗೆ ಸೇಮ್ ವೇರಿಯೇಬಲ್ಸ್ ಇದಾವೆ. ಎಕ್ಸ್ ಮತ್ತು ವೈ ವೇರಿಯೇಬಲ್ಸ್ ಅಷ್ಟು ಇದಾವೆ. ಸೊ ಇಲ್ಲಿ ನಾವು ಹಂಗಾರೆ ಈ ಜನರಲ್ ಫಾರ್ಮ್ನ ಕಂಪೇರ್ ಮಾಡ್ಕೊಂಡ್ರೆ ಎ ಬಿ ಸಿ ಯಾವುದಾದಂತ ಫೈಂಡ್ ಔಟ್ ಮಾಡ್ಕೋಬೋದಾ? ಈಗ ಫಸ್ಟ್ ಇಕ್ವೇಷನ್ ನೋಡಿದ್ವಿ ಅಂದ್ರೆ ನಮಗೇನು ಸಿಗುತ್ತೆ? ಎಕ್ಸ್ ಕೋಎಫಿಷಿಯಂಟ್ ಏನು? a1 ಏನಿರುತ್ತೆ? a1 ಈಕ್ವಲ್ ಟು ಎಕ್ಸ್ ಕೋಎಫಿಷಿಯಂಟ್ 1 ಅದ, ಏನಿಲ್ಲ ಅಂದ್ರೆ 1 ಇರುತ್ತೆ. ಆ್ಯಂಡ್ b1 ಈಕ್ವಲ್ ಟು ಎಷ್ಟದ? -2 ಅದಲ್ಲ. ವೈದು ಕೋಎಫಿಷಿಯಂಟ್ ಏನು? 2 ಮೈನಸ್ ಅದ, ಸೊ -2 ಅಂತ ಬರ್ಕೊತೀವಿ. ಆ್ಯಂಡ್ c1 ಏನದ? c1 ಏನೂ ಇಲ್ಲ, 0 ಏನಿಲ್ಲ ಅಂತಂದ್ರೆ 0 ಅಂತ ಬರ್ಕೋತೀವಿ. ಸಿಮಿಲರ್ಲಿ a2 ಯಾವುದು? ಸೆಕೆಂಡ್ ಇಕ್ವೇಷನ್ದಲ್ಲಿರೋ ಎಕ್ಸ್ ಕೋಎಫಿಷಿಯಂಟ್ a2 ಈಕ್ವಲ್ ಟು 2, ದೆನ್ b2 ಈಕ್ವಲ್ ಟು 3 ಆ್ಯಂಡ್ c2 ಈಕ್ವಲ್ ಟು -20 ಅಂತ ಬರ್ಕೋಬೋದು ನಾವು ಇದನ್ನು. ಈಗ ಎ ಬಿ ಸಿ ಬರ್ಕೊಂಡ್ವಿ, ಕೋಎಫಿಷಿಯನ್ಸ್ ಬರ್ಕೊಂಡ್ವಿ ಅಂತಂದ್ರೆ
ಈ ಲೈನ್ ಇವು ಏನಂತಾರೆ ಇದಕ್ಕೆ ಲೀನಿಯರ್ ಇಕ್ವೇಷನ್ಸ್ ಗ್ರಾಫ್ನಾಗ ಹಾಕಿದ್ವಿ ಅಂತಂದ್ರೆ ಹೆಂಗೆ ಇರ್ತಾವಂತ ನಾವು ಪಾಲಿನಾಮಿಯಲ್ಸ್ ಚಾಪ್ಟರ್ ಮಾಡ್ಬೇಕಾದ್ರೆ ಶೋ ಮಾಡಿದ್ವಿ. ಹೌದಾ? ಬೇಕಂದ್ರೆ ಇನ್ನೊಂದ್ಸಲ ಹೋಗಿ ನೋಡ್ಕೋಬೋದು ನೀವು ಅದನ್ನು, ಆ ಪೋರ್ಷನ್ನ. ಪಾಲಿನಾಮಿಯಲ್ಸ್ ಚಾಪ್ಟರ್ಗೆ ಹೋಗಿ ಗ್ರಾಫ್ನೊಳಗೆ ಪ್ಲಾಟ್ ಮಾಡಿದ್ವಿ ಇಲ್ಲಿ ಎಕ್ಸ್ ವೈ ವ್ಯಾಲ್ಯೂಸ್ ಅಂತಂದ್ರೆ ಆ ಲೀನಿಯರ್ ಇಕ್ವೇಷನ್ ಯಾವಾಗಲೂ ಒಂದು ಲೈನ್ ಥರ ಬರುತ್ತೆ. ಸೊ ಇದು ಲೈನ್ ಥರ ಹೆಂಗೆ ಬರುತ್ತೆ, ಈಗ ಒಂದು ಗ್ರಾಫ್ ಒಳಗೆ ಪ್ಲಾಟ್ ಮಾಡಿದ್ವಿ ಅಂತಂದ್ರೆ ಇದು ಎಕ್ಸ್ ವೈ, ಈ ಇಕ್ವೇಷನ್ನ ಯಾವುದೋ ಥರ ಒಂದು ಬರುತ್ತೆ, ಯಾವುದೋ ಒಂದು ಲೈನ್ ಬರುತ್ತದೆ. ಅದು ಹೆಂಗೆ ಬರುತ್ತೆ ಅನ್ನೋದನ್ನು ಪರ್ಟಿಕ್ಯುಲರ್ಲಿ ಎಕ್ಸಾಂಪಲ್ ಸಾಲ್ವ್ ಮಾಡ್ಬೇಕಾದ್ರೆ ಆ ಲೈನ್ ಹೆಂಗೆ ಬರುತ್ತೆ ಅನ್ನೋದು ನೋಡೋಣ ಅಂತ. ಬಟ್ ಈಗ ಇನ್ ಜನರಲ್ ಲೀನಿಯರ್ ಇಕ್ವೇಷನ್ ಅಂದ್ರೆ ಒಂದು ಲೈನ್ ಬರುತ್ತೆ, ಈ ಥರನಾದ್ರೂ ಬರ್ಬೋದು, ಇಲ್ಲ ಈ ಥರನಾದ್ರೂ ಬರ್ಬೋದು, ಹೆಂಗಾದ್ರೂ ಬರ್ಬೋದು. ಆಮೇಲೆ 2 ಇಕ್ವೇಷನ್ ಕೊಟ್ಟಾರ. 2 ಇಕ್ವೇಷನ್ ಅಂದ್ರೆ 2 ಲೈನ್ ಬರ್ತಾವೆ. 2 ಲೈನ್ ಬಂದ್ರೆ ಏನೇನು ಪಾಸಿಬಿಲಿಟಿ ಅದ? ಒಂದು ಅದು ಕ್ರಾಸ್ ಆಗ್ಬೇಕು, ಇಂಟರ್ಸೆಕ್ಟ್ ಆಗ್ಬೇಕು. ಹೌದಾ? 2 ಲೈನ್ಸ್ ಇಂಟರ್ಸೆಕ್ಟ್ ಆಗಬೇಕು. ಇಲ್ಲ ಅಂತಂದ್ರೆ 2 ಲೈನ್ಸ್ ಪ್ಯಾರಲಲ್ ಆಗಿ ಹೋಗ್ಬೇಕು, ಯಾವಾಗಲೂ ಇಂಟರ್ಸೆಕ್ಟ್ ಆಗಂಗಿಲ್ಲ ಅವು. ಇನ್ನೊಂದು ಪಾಸಿಬಿಲಿಟಿ ಏನು? ಒಂದು ಲೈನ್ ಮೇಲೆ ಇನ್ನೊಂದು ಲೈನ್, coinciding lines. So 3 possibility. 1 intersecting, first possibility. Second possibility parallel. Third one is coinciding lines. ಹಂಗಂದ್ರೆ ಇವು ನಮಗೆ ಹೆಂಗೆ ಗೊತ್ತಾಗ್ತಾವೆ? ಇಕ್ವೇಷನ್ ನೋಡಿದ್ಕೊಂಡು ನಾವು ಹೇಳ್ಬೇಕು. ಈ 2 ಪೇರ್ ಆಫ್ ಇಕ್ವೇಷನ್ ಕೊಟ್ಟಾರ ಅಂತಂದ್ರೆ ಅವು 2 ಇಕ್ವೇಷನ್ ನೋಡಿದ್ಕೊಂಡು ನಮ್ಗೆ ಹೇಳ್ಬೇಕು ಏನಂತ, ಇಂಟರ್ಸೆಕ್ಟಿಂಗ್ ಆಗುತ್ತೋ ಅಥವಾ ಪ್ಯಾರಲಲ್ ಆಗಿ ಹೋಗುತ್ತೋ ಅಥವಾ ಕೋಇನ್ಸೈಡಿಂಗ್ ಆಗ್ತಾವನ್ನಂತಂದು ಹೆಂಗೆ ಚೆಕ್ ಮಾಡ್ತೀವಿ ಅನ್ನೋದನ್ನು ನಾವು ಈ ಕೋಎಫಿಷಿಯೆಂಟ್ಸ್ ಬರ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಗೊತ್ತಾಗುತ್ತೆ. ಹೆಂಗೆ ಗೊತ್ತಾಗುತ್ತೆ? ಫಸ್ಟ್ ಏನು ಮಾಡ್ತೀವಿ, A1/A2 ಮಾಡೋಣ, ಮತ್ತು B1/B2 ಮಾಡೋಣ, C1/C2 ಅಂತ ಮಾಡೋಣ ಅಂತ. ಓಕೆ, A1/A2, B1/B2, C1/C2 ಚೆಕ್ ಮಾಡ್ಕೊಂಡ್ವಿ ಅಂತಂದ್ರೆ, ಇಫ್ A1/A2 ಈಸ್ ಈಕ್ವಲ್ ಟು B1/B2 ಆ್ಯಂಡ್ B1/B2 ಈಸ್ ಈಕ್ವಲ್ ಟು C1/C2 ಇತ್ತಂದ್ರೆ ಅದೇನಾಗುತ್ತದ? ದೇ ಆರ್ ಕೋಇನ್ಸೈಡಿಂಗ್ ಲೈನ್ಸ್, ಕೋಇನ್ಸೈಡಿಂಗ್ ಲೀನಿಯರ್ ಇಕ್ವೇಷನ್ಸ್ ಇವು. ಇದಕ್ಕೆ ಮೆನಿ ಸೊಲ್ಯೂಷನ್ಸ್ ಇರ್ತಾವೆ, ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಇರ್ತಾವೆ. ಇನ್ಫಿನಿಟ್ ಮೆನಿ ಸೊಲ್ಯೂಷನ್ ಹೆಂಗಿರ್ತಾವೆ ಅನ್ನೋದನ್ನು ಸಾಲ್ವ್ ಮಾಡ್ಬೇಕಾದ್ರೆ ನೋಡೋಣ ಅಂತ. ಆ್ಯಂಡ್ A1/A2 ಸೇಮ್, A1/A2 ಸೆಕೆಂಡ್ ಕಂಡೀಷನ್ ಈಸ್ ಈಕ್ವಲ್ ಟು B1/B2 ಆ್ಯಂಡ್ ಈಸ್ ನಾಟ್ ಈಕ್ವಲ್ ಟು C1/C2. A1/A2 ಫೈಂಡ್ ಔಟ್ ಮಾಡ್ತೀರಿ, A1/A2 ಫೈಂಡ್ ಔಟ್ ಮಾಡ್ತೀರಿ, B1/B2 ಫೈಂಡ್ ಔಟ್ ಮಾಡ್ತೀರಿ, ಎರಡೂ ಈಕ್ವಲ್ ಅವ, ಬಟ್ C1/C2 ಈಕ್ವಲ್ ಇಲ್ಲ ಅಂದಾಗ ಏನಾಗುತ್ತದು? ದೇ ಆರ್ ಪ್ಯಾರಲಲ್ಸ್. A1/A2 ಈಕ್ವಲ್ ಟು B1/B2 ಇದ್ದಾಗ ಅವು ಹೆಂಗಿರ್ತಾವಂದ್ರೆ ಪ್ಯಾರಲಲ್ ಲೈನ್ಸ್ ಇರ್ತಾವೆ, ಇದಕ್ಕೆ ಯಾವುದೇ ರೀತಿ ಸೊಲ್ಯೂಷನ್ಸ್ ಇರೋಂಗಿಲ್ಲ. ಮತ್ತು ಇನ್ನೊಂದು ಕಂಡೀಷನ್ ಏನು, ಇಂಟರ್ಸೆಕ್ಟಿಂಗ್ ಆಗ್ಬೇಕಂದ್ರೆ ಏನಿರಬೇಕು? A1/A2 ಈಸ್ ನಾಟ್ ಈಕ್ವಲ್ ಟು B1/B2. A1/A2 ಈಸ್ ನಾಟ್ ಈಕ್ವಲ್ ಟು B1/B2 ಇತ್ತಂದ್ರೆ ಅವು ಹೆಂಗಿರ್ತಾವಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇರ್ತಾವೆ, ಅದಕ್ಕೆ ಒಂದು ಸೊಲ್ಯೂಷನ್ ಇರುತ್ತೆ. ಒಂದು ಸೊಲ್ಯೂಷನ್ ಹೆಂಗಿರುತ್ತೆ ಆಮೇಲೆ ಸಾಲ್ವ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ನಮಗೆ ಹೆಂಗೆ ಒಂದು ಸೊಲ್ಯೂಷನ್ ಇರುತ್ತೆ. ಇದಕ್ಕೆ ಸೊಲ್ಯೂಷನ್ ಒಂದು ಸೊಲ್ಯೂಷನ್, ಇದಕ್ಕೆ ನೋ ಸೊಲ್ಯೂಷನ್ಸ್, ಇದಕ್ಕೆ ಮೆನಿ ಸೊಲ್ಯೂಷನ್, ಇನ್ಫೈನೈಟ್ ಮೆನಿ ಸೊಲ್ಯೂಷನ್ಸ್. ಓಕೆನಾ? ಫೈನ್. ಈಗ ನಾವು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನೋಡೋಣ. ಅದರೊಳಗೆ ಅದನ್ನ ನೋಡಿ ನಮ್ಗೆ ಗೊತ್ತಿಡಿಬೇಕು ಏನಂತ, ಇದು ಕೋಇನ್ಸೈಡಿಂಗ, ಇಂಟರ್ಸೆಕ್ಟಿಂಗ ಮತ್ತು ಪ್ಯಾರಲಲ್ ಲೈನ್ಸ್ ಅಂತ ಕಂಡುಹಿಡಿಬೇಕು. ಸೊ ಇಲ್ಲಿ 3 ಎಕ್ಸಾಂಪಲ್ಸ್ ಇದೆ, 3 ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಕೊಟ್ಟಿದ್ದಾವೆ. ಸೊ ಇದು ಫಸ್ಟ್ ಪೇರ್, ಸೆಕೆಂಡ್ ಪೇರ್ ಆ್ಯಂಡ್ ಥರ್ಡ್ ಪೇರ್. ಈ ಪೇರ್ ಲೈನ್ಸ್ ಹೆಂಗಿರ್ತಾವೆ? ಇಂಟರ್ಸೆಕ್ಟಿಂಗ್ ಇರ್ತಾವ ಅಥವಾ ಕೋಇನ್ಸೈಡಿಂಗ್ ಇರ್ತಾವ, ಪ್ಯಾರಲಲ್ ಇರ್ತಾವ ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ ಏನು ಮಾಡ್ಬೇಕಂತ ಹೇಳಿದ್ವಿ ನಾವು? ಫಸ್ಟ್ A1/A2 ಕಂಡುಹಿಡಿರಿ, A1/A2, B1/B2 ಆ್ಯಂಡ್ C1/C2 ಕಂಡುಹಿಡಿಯೋಣ ಅಂತ. A1/A2 ಎಷ್ಟಿರ್ತದೆ? ಇದ್ರ ಎ ಎಷ್ಟು? ಕೋಎಫಿಷಿಯೆಂಟ್ 1, ಇದ್ರದ್ದು 3, ಸೊ 1/3. ನೆಕ್ಸ್ಟ್ ಮೇಲೆ ಇದ್ರದ್ದು -2, ಇದ್ರದ್ದು 4, ಇದು -2 ಆ್ಯಂಡ್ ಇದು 4. ನೆಕ್ಸ್ಟ್ C1 ಎಷ್ಟದು? 0, 0/-20. ಹೌದಾ? ಇವು ಈಕ್ವಲ್ ಅದಾವ ಅಂತ ಹೆಂಗೆ ಚೆಕ್ ಮಾಡ್ತೀರಿ? ಸಿಂಪ್ಲಿಫೈ ಮಾಡಿರಿ, ಸಿಂಪ್ಲಿಫೈ ಮಾಡಿದಾಗ ಸಿಗುತ್ತೆ 2 1s 2 2s ಅಂದರೆ -1/2 ಬಂತು. 1/3 ಈಸ್ ನಾಟ್ ಈಕ್ವಲ್ ಟು -1/2 ಆ್ಯಂಡ್ -1/2 ಈಸ್ ನಾಟ್ ಈಕ್ವಲ್ ಟು 0/-20. ಕರೆಕ್ಟಾ? ಯಾವುದು ಈಕ್ವಲ್ ಇಲ್ಲ.
ಇದು ಇದಕ್ಕೆ ಈಕ್ವಲ್ ಇಲ್ಲ, ಇದು ಇದಕ್ಕೆ ಈಕ್ವಲ್ ಇಲ್ಲ. ಅಂದ್ರೆ ಇದು ಯಾವ ಥರ ಲೈನ್ಸ್? ಸೊ ನಮಗೆ ಥರ್ಡ್ ನಾವು ಕಂಡೀಷನ್ದೊಳಗೆ C1/C2 ಈಕ್ವಲ್ ಇಲ್ಲ ಅನ್ನೋದು ಇರಂಗಿಲ್ಲ. ಬಟ್ ಸ್ಟಿಲ್ ನಾವು ಯಾವ್ದು ನೋಡ್ತೀವಿ, A1/A2 B1/B2 ಚೆಕ್ ಮಾಡ್ತೀರಿ. ಅವೆರಡು ಈಕ್ವಲ್ ಇಲ್ಲ ಅಂತಂದ್ರೆ ಇದು ಎಂಥ ಲೈನ್ಸ್ ಇವು? ದೇ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಇಂಟರ್ಸೆಕ್ಟಿಂಗ್ ಲೈನ್ಸ್ ಇರ್ತಾವೆ. ಅದ್ರಾಗೆ ಎಷ್ಟು ಸೊಲ್ಯೂಷನ್ ಇರುತ್ತೆ? ಒನ್ ಸೊಲ್ಯೂಷನ್. ಓಕೆ, ದೇ ಆರ್ ಇಂಟರ್ಸೆಕ್ಟಿಂಗ್ ಲೈನ್. A1/A2 ಈಸ್ ನಾಟ್ ಈಕ್ವಲ್ ಟು B1/B2. ಇಲ್ಲಿ A1/A2 ನಾಟ್ ಈಕ್ವಲ್ ಟು B1/B2 ಅಂತ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಂದ್ರೆ ನಾವು C1/C2 ನೋಡೋ ಅವಶ್ಯಕತೆನೇ ಇಲ್ಲ. ಸೊ ಹಿಂಗಾಗಿ ನಮಗೆ ಏನಂತ ಜಸ್ಟ್ ಇವೆರಡನ್ನ ಚೆಕ್ ಮಾಡ್ಕೊಂಡ್ರೆ ಇಂಟರ್ಸೆಕ್ಟಿಂಗ್ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡೋಣ, ಇಲ್ಲಿ A1/A2 ಏನಿದೆ? 2/4, 3/6. B1/B2 is 3/6 and C1/C2 is -9/-18. ಓಕೆ, ಇದನ್ನ ಸಿಂಪ್ಲಿಫೈ ಮಾಡ್ರಿ. 2 1s 2 2s 1/2. ಇಲ್ಲಿ 3 1s 3 2s. ದಿಸ್ ಇಸ್ ಆಲ್ಸೋ 1/2. 9 1s -9 2s. ಮೈನಸ್ ಬೈ ಮೈನಸ್ ಪ್ಲಸ್ ಆಗುತ್ತೆ. ಎಲ್ಲವೂ ಏನಾಗುತ್ತೆ? 1/2 1/2 1/2 ಹೋಗ. ಸೊ ದೇ ಆರ್ ಆಲ್ ಈಕ್ವಲ್. ಎಲ್ಲ ಈಕ್ವಲ್ ಇದ್ದು ಅಂತಂದ್ರೆ A1/A2 ಈಸ್ ಈಕ್ವಲ್ ಟು B1/B2 ಈಸ್ ಈಕ್ವಲ್ ಟು C1/C2 ಇತ್ತಂದ್ರೆ ಅಂಥವಕ್ಕೆ ಏನಂತ ಹೇಳ್ತೇವೆ ನಾವು? ಕೋ ಇನ್ಸಿಡೆಂಟ್ ಲೈನ್ಸ್. ಇದಕ್ಕೆ ಎಷ್ಟು ಸೊಲ್ಯೂಷನ್ಸ್ ಇರ್ತಾವೆ? ಇನ್ಫೈನೈಟ್ ಸೊಲ್ಯೂಷನ್ಸ್ ಇರ್ತಾವೆ. ಓಕೆ, ಇದಕ್ಕೆ ಈತದ ಥರ್ಡ್ ಇಕ್ವೇಷನ್ಗೆ ಬರೋಣ. ಥರ್ಡ್ ಎಕ್ಸಾಂಪಲ್ಗೆ ಇಲ್ಲಿ A1/A2 ಈಸ್ 1/2, B1/B2 ಈಸ್ 2/4, C1/C2 ಈಸ್ -4/-12. ಇದು 1/2 ಸಿಂಪ್ಲಿಫೈಡ್ ಫಾರ್ಮ್ ಅದ. ಇದನ್ನು ಸಿಂಪ್ಲಿಫೈ ಮಾಡಿದ್ವಿ ಅಂತಂದ್ರೆ 1/2 ಆಗುತ್ತೆ. ಆ್ಯಂಡ್ ಇದು 4 1s 4 3s 1/3 ಇದೆ. A1/A2 ಈಸ್ ಈಕ್ವಲ್ ಟು B1/B2 ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು C1/C2. ಅಂದರೆ ಇದ್ರದ್ದು ಎಂಥ ಇರುತ್ತದೆ? ಲೈನ್ಸ್ ದೇ ಆರ್ ಪ್ಯಾರಲಲ್ ಲೈನ್ಸ್. ಪ್ಯಾರಲಲ್ ಲೈನ್ಸ್ ಹೋಗ್ತಿರ್ತಾವೆ. ಸೊ ಅದಕ್ಕೆ ಸೊಲ್ಯೂಷನ್ ಸಿಗಂಗಿಲ್ಲ ನಮಗೆ. ನೋ ಸೊಲ್ಯೂಷನ್ಸ್. ಇದಕ್ಕೆ ಇನ್ಫೈನೈಟ್ ಸೊಲ್ಯೂಷನ್ಸ್. ಹೌದಾ? ಇದಕ್ಕೆ ಯಾಕೆ ಸೊಲ್ಯೂಷನ್ ಸಿಗಂಗಿಲ್ಲ ಅಂತಂದ್ರೆ ಇವು ಪ್ಯಾರಲಲ್ ಲೈನ್ಸ್ ಎಲ್ಲೂ ಮೀಟ್ ಆಗಂಗಿಲ್ಲ. ಎಲ್ಲಿ ಮೀಟ್ ಆಗ್ತಾವಲ್ಲ ಅಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಈಗ ಇಂಟರ್ಸೆಕ್ಟಿಂಗ್ ಲೈನ್ಸ್ ಒಂದು ಪಾಯಿಂಟ್ ಒಳಗೆ ಮೀಟ್ ಆಗ್ತಾವೆ, ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಇದು ಕೋಇನ್ಸಿಡೆಂಟ್ ಲೈನ್ಸ್ ಎಲ್ಲ ಪಾಯಿಂಟ್ ಒಳಗೂ ಮೀಟ್ ಆಗ್ತಾವೆ. ಈಗ ಪಾಯಿಂಟ್ಸ್ ನೀವು ಪ್ಲಾಟ್ ಮಾಡ್ಕೊಂಡು ಹೋದಂದ್ರೆ ಎಲ್ಲ ಪಾಯಿಂಟ್ಸ್ ಒಳಗೂ ಎರಡೂ ಲೈನ್ಸ್ ಮೀಟ್ ಆಗ್ತಾವೆ. ಸೊ ಅದಕ್ಕೆ ಎಷ್ಟು ಪಾಯಿಂಟ್ಸ್ ಬರಿತೀವಿ ಅಷ್ಟು ಸೊಲ್ಯೂಷನ್ಸ್. ನಾವು ಪಾಯಿಂಟ್ಸ್ ಸಂಖ್ಯೆ ಇನ್ಫೈನೈಟ್ ಬರ್ಕೋತ ಹೋಗ್ಬೋದು. ಸೊ ದೇರ್ ಫೋರ್ ದೇ ಹ್ಯಾವ್ ಇನ್ಫೈನೈಟ್ ಸೊಲ್ಯೂಷನ್ಸ್. ಇದು ಎಲ್ಲೂ ಮೀಟ್ ಆಗಂಗಿಲ್ಲ, ಅದಕ್ಕೆ ಇಟ್ ಹ್ಯಾಸ್ ನೋ ಸೊಲ್ಯೂಷನ್ಸ್. ಓಕೆ, just by looking at the coefficients of the pair of linear equations we can say they are intersecting or coinciding or parallel. coinciding ಮತ್ತು ಪ್ಯಾರಲಲ್ಗೂ ನಾವು ಗ್ರಾಫಿಕಲ್ ಮೆಥಡಿಂದ ಐಡೆಂಟಿಫೈ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಪ್ಯಾರಲಲ್ ಇದ್ದದ್ದು ಸೊಲ್ಯೂಷನ್ ಸಿಗಂಗಿಲ್ಲ, ಮತ್ತು ಕೋಯಿನ್ಸೈಡಿಂಗ್ ಇತ್ತಂತಂದ್ರೆ ಇನ್ಫೈನೈಟ್ ಸೊಲ್ಯೂಷನ್ ಸಿಗ್ತಾವೆ. ಬಟ್ ನಾವು ಯಾವುದನ್ನು ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡ್ಕೋಬೋದು ಅಂತಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ನ ನಾವು ಗ್ರಾಫಿಕಲಿ ರೀಪ್ರೆಸೆಂಟ್ ಮಾಡ್ಬೋದು. ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡಬೇಕು? ಗ್ರಾಫಿಕಲಿ ರೀಪ್ರೆಸೆಂಟ್ ಮಾಡಿ ಅದರ ಸೊಲ್ಯೂಷನ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ಈ ಎಕ್ಸಾಂಪಲಿಂದ ನೋಡೋಣ ಅಂತ. ಈಗ ನಮಗೆ ಗ್ರಾಫ್ ಪ್ಲಾಟ್ ಮಾಡ್ಬೇಕಂದ್ರೆ ನಮಗೇನು ಬೇಕು? XY ಕೋಆರ್ಡಿನೇಟ್ಸ್ ಬೇಕು. XY ಕೋಆರ್ಡಿನೇಟ್ಸ್ ಎಲ್ಲಿಂದ ಸಿಗ್ತಾವೆ? ಈ ಇಕ್ವೇಷನಿಂದ ನಮಗೆ XY ಕೋಆರ್ಡಿನೇಟ್ಸ್ ಸಿಗ್ತಾವೆ. ಈ ಇಕ್ವೇಷನ್ದೊಳಗೆ ನಾವು ವ್ಯಾಲ್ಯೂಸನ್ನು ಆ್ಯಡ್ ಮಾಡ್ಕೊತ ಹೋದ್ವಿ ಅಂತಂದ್ರೆ ವ್ಯಾಲ್ಯೂಸನ್ನು ಹಾಕ್ಕೊತ ಹೋದ್ರೆ ನಮಗೆ XY ಕೋಆರ್ಡಿನೇಟ್ಸ್ ಸಿಗ್ತಾ ಹೋಗ್ತಾವೆ. ಹೆಂಗೆ ಸಿಗ್ತಾವೆ ಅನ್ನೋದು ನೋಡೋಣ. ಫಸ್ಟ್ ಇಕ್ವೇಷನ್, ಈ ಇಕ್ವೇಷನ್ ನೋಡ್ತಾ ಹೋಗೋಣ ಅಂತ. ಫಸ್ಟ್ ಏನದ ಇದು? x + 3y = 6 ಅಂತ ಅದ. ಈಗ x ಒಂದು ವ್ಯಾಲ್ಯೂ ಹಾಕಿದ್ವಿ ಅಂದ್ರೆ y ಒಂದು ವ್ಯಾಲ್ಯೂ ಸಿಗ್ಬೇಕು ನಮಗೆ. ಈಗ x = 0 ಹಾಕೋಣ ಅಂತ. x = 0 ಹಾಕಿದ್ರೆ ಏನು ಸಿಗುತ್ತಾ? x 0 ಹಾಕಿದ್ರೆ 0 ಆಯಿತು. 3y = 6 ಆಯಿತು. 3y = 6 ಅಂದ್ರೆ 3y = 6 ಅಂದ್ರೆ y = ಏನು? 6/3 = 2. ಹೌದಾ? x 0 ಇದ್ದಾಗ y ಏನಾಯಿತು? 2 ಆಯಿತು. ಈಗ y 0 ಹಾಕೋಣ ಅಂತ. y 0 ಹಾಕೋಣ. y 0 ಹಾಕೊಂಡಾಗ x ವ್ಯಾಲ್ಯೂ ಏನು ಸಿಗುತ್ತೆ? y 0 ಆಯ್ತಂದ್ರೆ 0. 3 × 0 = 0. x = 6 ಸಿಗ್ತದೆ. x = 6 ಅಂತ ಸಿಗ್ತದೆ. ಇದು ಈ ಇಕ್ವೇಷನ್ದು ಇಕ್ವೇಷನ್ 1ದ XY ಕೋಆರ್ಡಿನೇಟ್ಸ್ ಈ ಥರ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಯಾವರ ಎರಡು ಎಕ್ಸ್ಟ್ರೀಮ್
ಅಂದರೆ ಎಕ್ಸ್ ಒಂದ್ಸಲಿ 0 ಹಾಕೋಣ, ವೈ ಒಂದ್ಸಲಿ 0 ಹಾಕೋಣ, ಅವಾಗ 2 ಪಾಯಿಂಟ್ ಸಿಗ್ತಾವೆ. ಅದನ್ನು ಪ್ಲಾಟ್ ಮಾಡೋಣ ಅಂತ. ಎಕ್ಸ್ 0 6 ಎಲ್ಲದ ಇದು? ಎಕ್ಸ್ 0 ಇದ್ದಾಗ ವೈ 2 ಇರುತ್ತಾ? ಎಕ್ಸ್ 0 ಇದ್ದಾಗ ವೈ 2 ಇರುತ್ತಾ? ಇಲ್ಲದ. ಆ್ಯಂಡ್ ಎಕ್ಸ್ 6 ಇದ್ದಾಗ ವೈ 0 ಇರುತ್ತಾ? ಎಕ್ಸ್ 6 ಎಲ್ಲದ? ಎಕ್ಸ್ 6 ಇಲ್ಲದ. ವೈ ಎಲ್ಲ 0 ಯಾವಾಗ? ಇಲ್ಲಿ 0 ಅಂತಿರ್ತದೆ. ಹೌದಾ? ಇದು ಹೆಂಗೆ ಈ ಲೈನ್ ಡ್ರಾ ಮಾಡಿದ್ವಿ ಅಂದ್ರೆ ನಮ್ಗೆ ಈ ಥರ ಸ್ಟ್ರೇಟ್ ಲೈನ್ ಸಿಗುತ್ತೆ. ಸೊ ಇದನ್ನು ಸ್ಕೇಲ್ ಡ್ರಾ ಮಾಡಿರಿ ಅಂದರೆ ಸ್ಟ್ರೇಟ್ ಲೈನ್ ಸಿಗುತ್ತೆ. ನಾ ಈಗ ಬೈ ಹ್ಯಾಂಡ್ ಮಾಡಿರೋದ್ರಿಂದ ಸ್ವಲ್ಪ ಸೊಟ್ಟು ಕಾಣುತ್ತೆ ನಿಮ್ಗೆ. ಓಕೆ, ಈಗ ಸಿಮಿಲರ್ಲಿ ಇದೇ ಥರ ಸೆಕೆಂಡ್ ಇಕ್ವೇಷನ್ ತೊಗೊಳ್ಳೋಣ. ಸೆಕೆಂಡ್ ಇಕ್ವೇಷನ್ ಏನು ಬರುತ್ತಾ? 2x ಮೈನಸ್ 3y ಈಕ್ವಲ್ ಟು 12 ಅಂತ ತೊಗೋತೀವಿ. ಇದು ಸೆಕೆಂಡ್ ಇಕ್ವೇಷನ್. ಇಲ್ಲಿ ಫಸ್ಟ್ ಏನು ಮಾಡೋಣ? ಎಕ್ಸ್ ಮತ್ತು ವೈ ಪ್ಲಾಟ್ ಮಾಡ್ಕೋದೋಣ. ಎಕ್ಸ್ 0 ಹಾಕೋಣ. ಫಸ್ಟ್ ಎಕ್ಸ್ 0 ಹಾಕೊಂಡಾಗ ಏನು ಸಿಗುತ್ತೆ? ವೈ ಏನು ಸಿಗುತ್ತೆ? ಇದು 2 × 0 = 0 ಮೈನಸ್ 3y ಈಕ್ವಲ್ ಟು 12 ಸಿಗುತ್ತೆ. ಮೈನಸ್ 3y ಈಕ್ವಲ್ ಟು 12 ಆಯಿತು. ದೆನ್ y ಈಕ್ವಲ್ ಟು 12 ಬೈ ಮೈನಸ್ 3. 3 1s 3 4s. ಸೊ ಮೈನಸ್ 4. y ಈಕ್ವಲ್ ಟು ಮೈನಸ್ 4 ಸಿಕ್ಕ. ನೆಕ್ಸ್ಟ್ y 0 ಹಾಕೋಣ. y 0 ಹಾಕೊಂಡಾಗ ಏನು ಸಿಗುತ್ತಾ? y 0 ಹಾಕೊಂಡ್ರೆ y ಇಸ್ ಇಲ್ಲಿ 0 ಆಗುತ್ತೆ. 2x ಈಕ್ವಲ್ ಟು 12 ಆಗುತ್ತೆ. 2x ಈಕ್ವಲ್ ಟು 12 ಆಗುತ್ತಾ? ದೆನ್ x ಇಸ್ ಈಕ್ವಲ್ ಟು 12 ಬೈ 2 ಈಸ್ 6. x ಈಕ್ವಲ್ ಟು 6 ಆಯಿತಾ? ಆಮೇಲೆ ಏನು ಮಾಡೋಣ? ಇದನ್ನು ಪ್ಲಾಟ್ ಮಾಡೋಣ ಅಂತ. ಹೆಂಗೆ ಪ್ಲಾಟ್ ಮಾಡ್ತೀರಿ? 0 ಮೈನಸ್ 4. x 0 ಇದ್ದಾಗ y ಮೈನಸ್ 4 ಇರುತ್ತಾ? ಇಲ್ಲಿರುತ್ತಾ? ಆ್ಯಂಡ್ x 6 ಇದ್ದಾಗ y 0 ಇರುತ್ತಾ? x 6 ಇದ್ದಾಗ y 0 ಅಂದರೆ ಸೇಮ್ ಪಾಯಿಂಟ್ ಇಲ್ಲಿ. ಇಲ್ಲಿಂದ ಅಗೇನ್ ಈ ಲೈನ್ ಡ್ರಾ ಮಾಡ್ಕೊಂಡ್ವಿ ಅಂದ್ರೆ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತದೆ? ಆಟ್ x 0 y ಸಾರಿ x 6 y 0. ಫಸ್ಟ್ x ಇದು ಬರ್ತೀವಲ್ಲ, x 6 y 0 ಪಾಯಿಂಟ್ ಒಳಗೆ ಏನಾಗುತ್ತೆ ನಮಗಿದು ಲೈನ್ ಇಂಟರ್ಸೆಕ್ಟ್ ಆಗುತ್ತೆ. ಈ ಲೈನ್ ಇಂಟರ್ಸೆಕ್ಟ್ ಇಲ್ಲಿ ಆಗಿರೋದ್ರಿಂದ ಇದ್ರ ಸೊಲ್ಯೂಷನ್ ಏನು? x is equal to 6 and y equal to 0 is the solution for this pair of equation. ಓಕೆನಾ? ಇದೇ ಥರ ಯಾವುದೇ ಎರಡು ಇಕ್ವೇಷನ್ ಕೊಟ್ಟರು ಫಸ್ಟ್ ಎರಡು ಎಕ್ಸ್ಟ್ರೀಮ್ದು ಪಾಯಿಂಟ್ಸ್ ನೋಡ್ಕೊಂಡ್ಬಿಡ್ರಿ. x 0 ಹಾಕ್ರಿ, y 0 ಹಾಕ್ರಿ. x 0 ಹಾಕಿದಾಗ ವ್ಯಾಲ್ಯೂ ಏನು ಬರುತ್ತಾ ಅದನ್ನು ಪ್ಲಾಟ್ ಮಾಡಿ ಲೈನ್ ಡ್ರಾ ಮಾಡಿರಿ. ಆ್ಯಂಡ್ y 0 ಹಾಕಿದಾಗ ಏನು ಬರುತ್ತಾ ಅದನ್ನು ಪ್ಲಾಟ್ ಮಾಡಿಕೊಂಡು ಲೈನ್ ಡ್ರಾ ಮಾಡಿರಿ. ಎರಡೂ ಇಂಟರ್ಸೆಕ್ಟ್ ಆಗುತ್ತೆ. ಅಕಸ್ಮಾತಾಗಿ ಕೆಲವೊಂದ್ಸಲ ಏನಾಗ್ಬಿಡುತ್ತಾ ಇವೆರಡು ಪಾಯಿಂಟ್ಸ್ ಹಿಂಗೆ ಸಿಕ್ಬಿಡ್ತಾವೆ, ಇಲ್ಲಿ ಇಂಟರ್ಸೆಕ್ಟ್ ಆಗಂಗೇ ಇಲ್ಲ. ಆವಾಗ ಸೊಲ್ಯೂಷನ್ ಸಿಗಂಗಿಲ್ಲ ಅಂತ ಅನ್ಕೊಳಕ್ಕೆ ಹೋಗಬಾರ್ದು. ಏನು ಮಾಡ್ಬೇಕು? ಅವಾಗ ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕು. ಎಕ್ಸ್ಟೆಂಡ್ ಮಾಡಿ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತಲ್ಲ ಆ ಪಾಯಿಂಟ್ ಕೋಆರ್ಡಿನೇಟ್ಸ್ ಫೈಂಡ್ ಔಟ್ ಮಾಡಿರಿ. ಆವಾಗ ನಿಮಗೆ ಆ ಸೊಲ್ಯೂಷನ್ ಗ್ರಾಫಿಕಲ್ ಮೆಥಡ್ ಒಳಗೆ ಸಿಗುತ್ತೆ. ಓಕೆನಾ? ಬರೀ ಈಸಿ ಇದ್ದದಷ್ಟ ಹೇಳಿರಿ, ಮತ್ತು ಡಿಫಿಕಲ್ಟ್ ಇದ್ದದ್ದು ನಮಗೆ ಬಿಟ್ರಿ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ. ಡಿಫಿಕಲ್ಟ್ ಇದ್ದದನ್ನ ಎಕ್ಸಸೈಸ್ ಕ್ವಶನ್ಸ್ ಏನವಲ್ಲ ಅದನ್ನು ಡಿಫ್ರೆಂಟ್ ವಿಡಿಯೋದೊಳಗೆ ಎಕ್ಸಸೈಸ್ ಸಾಲ್ವ್ ಮಾಡೋಂಥ ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಅದ್ರೊಳಗೆ ಕಂಪ್ಲೀಟ್ ಆಗಿ ನಾನು ಇನ್ ಡೀಟೇಲ್ ಹೇಳ್ಕೊಡ್ತೀನಿ ಅಂತವನು. ಓಕೆ, ಸೊ ದಿಸ್ ಇಸ್ ದ ಎಂಡ್ ಆಫ್ ಯುವರ್ ಫಸ್ಟ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್. ಓಕೆ, ಈಗ ನೆಕ್ಸ್ಟ್ ಸೆಷನ್ದೊಳಗೆ ನೆಕ್ಸ್ಟ್ ಪಾರ್ಟ್ದೊಳಗೆ ಮತ್ತೆ ಸಿಗೋಣ ಅಂತ. ಓಕೆ, ಬಾಯ್.